ಆಫ್ರಿಕಾ ದೇಶದಲ್ಲಿ ಕಾಣಿಸಿಕೊಂಡಂತಹ ವೈರಸ್ ಎಬೋಲಾ ಭಯ ಈಗ ನಮ್ಮ ದೇಶದಲ್ಲಿ ಅದರಲ್ಲೂ ರಾಜ್ಯದ ಜನರಲ್ಲೂ ಕೂಡ ಸೃಷ್ಟಿಯಾಗಿರುವಂಥದ್ದು. ಸಾಂಕ್ರಾಮಿಕ ರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಸುನೀಲ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಈಗ ಎಬೋಲಾದ ಲಕ್ಷಣಗಳೇನು ಅಂತ? ಎಬೋಲಾದ ಲಕ್ಷಣ ಏನಂದರೆ ಕೆಮ್ಮು, ಜ್ವರ, ವೀಕ್ನೆಸ್, ಇವು ಇನಿಷಿಯಲ್ ಸಿಂಪ್ಟಮ್ಸ್ ಆಗಿ ಕಾಣಿಸ್ಕೊತವೆ. ಯಾವುದೇ ಒಂದು ವ್ಯಕ್ತಿಗೆ ಜ್ವರ ಇರ್ಬೋದು, ತುಂಬ ವೀಕ್ನೆಸ್ ಆಗುವಂಥದ್ದು, ಅವೆಲ್ಲ ಸಾಧ್ಯತೆಗಳು, ಜೊತೆಗೆ ತಲೆನೋವು ಬರುವಂಥ ಸಾಧ್ಯತೆಗಳು ಭಾಳ ಇರುತ್ತೆ. ಅದಾದಮೇಲೆ ಕೆಲವರಲ್ಲಿ ರ್ಯಾಶ್ ಕೂಡ ಕಾಣಿಸ್ಕೋಬೋದು. ಆಮೇಲೆ ಇನ್ನು ಕೆಲವು ಏನಂದರೆ ವಾಂತಿ ಮತ್ತು ಭೇದಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಇದನ್ನು ನೋಡ್ತಾ ಹೋದಾಗ ಎರಡು ಥರದಲ್ಲಿ ಹೇಳ್ಬೋದು. ಒಂದು ಕೆಮ್ಮು, ಸುಸ್ತು ಮತ್ತು ವೀಕ್ನೆಸ್ ಇರೋವಂಥದ್ದು, ಜ್ವರ ಬರೋವಂಥದ್ದು, ಜೊತೆಗೆ ವಾಂತಿ ಮತ್ತು ಭೇದಿ ಆಗುವಂಥದ್ದು ಸಾಧ್ಯತೆಗಳು ಭಾಳ ಇರ್ತೀವಿ. ಇವು ಎಬೋಲಾ ರೋಗದ ಇಂಪಾರ್ಟೆಂಟ್ ರೋಗ ಲಕ್ಷಣಗಳು. ಜನ ಇದಕ್ಕೆ ಮುನ್ನೆಚ್ಚರಿಕಾ ಕ್ರಮವಾಗಿ ಏನೇನು ಮಾಡ್ಕೋಬೇಕು? ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಒಂದಷ್ಟು ಗೈಡ್ಲೈನ್ಸನ್ನು ಹೊರತಂದಿದೆ. ಜನ ಹೇಗಿರಬೇಕು ಅಂತ? ಈಗ ನೋಡಿ, ಇದು ನಮ್ಮ ದೇಶದಲ್ಲಿ ಇವತ್ತವರೆಗೂ ಕಾಣಿಸ್ಕೊಂಡಿರೋವಂಥ ಉದಾಹರಣೆ ಇಲ್ಲ. ಇದರಲ್ಲಿ ತುಂಬ ಕೇಸ್ ಫೆಟಾಲಿಟಿ ರೇಟ್ ಅಂತೀವಿ. ಅಂದರೆ ಒಂದು ಏನು ಇದರಿಂದ ಒಂದು ಸಲ ಇದು ಎಬೋಲಾ ರೋಗ ಕಾಣಿಸ್ಕೊಂಡ್ರೆ ಅದರಿಂದ ಒಂದು ಡೆತ್ ಅಂತ ಏನು ಹೇಳ್ತೀವಿ, ಅದು ತುಂಬ ಜಾಸ್ತಿ ಇರುವಂಥ ಸಾಧ್ಯತೆ ಇದೆ. ಈಗಿರೋ ಒಂದು ರಿಪೋರ್ಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.